ನಮ್ಮ ಸರ್ಕಾರದ ನನ್ನ ಮೊದಲನೇ ಆದ್ಯತೆ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡುವಂಥದ್ದು. ಸರ್ಫೇಸ್ ವಾಟರ್ದಿಂದ ಶಾಶ್ವತವಾಗಿ ಕುಡಿಯುವ ನೀರಿನ ಮೂಲದಿಂದ ಮುಂದಿನ 25 ವರ್ಷಗಳವರೆಗೆ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ಸರ್ಕಾರ ಕೈಗೊಂಡಿದೆ. ಹಿಂದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಉತ್ತಮವಾಗಿ ಯೋಜನೆಗಳನ್ನೆಲ್ಲವನ್ನು ರೂಪಿಸಿದ್ದಾರೆ. ನಾನು ಅದನ್ನು ಮುಂದುವರಿಸಿಕೊಂಡು ಅತ್ಯಂತ ಪಾರದರ್ಶಕತೆಯಿಂದ ಪರಿಣಾಮಕಾರಿಯಾಗಿ ಶುದ್ಧ ಕುಡಿಯುವ ನೀರು ಜನರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡುತ್ತೇನೆ. ಗ್ರಾಮೀಣ ಅಭಿವೃದ್ಧಿ, ಮಹಾತ್ಮ ಗಾಂಧೀಜಿಯವರು ಭಾರತದ ಆತ್ಮ ಗ್ರಾಮಗಳಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲಿವರೆಗೆ ಗ್ರಾಮಗಳು ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಹೇಳಿದಂಥದ್ದು. ಅದಾದಮೇಲೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ದಿವಂಗತ ರಾಜೀವ್ ಗಾಂಧಿಯವರು ಗ್ರಾಮೀಣ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಪಂಚಾಯತ್ ರಾಜ್ಗೆ ಇವತ್ತು ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಳ ಹಂತದಲ್ಲಿ ಭಾಳಷ್ಟು ಅವರಿಗೆ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಂಥದ್ದಿದೆ. ಹೀಗಾಗಿ ಅಲ್ಲಿ ಗ್ರಾಮಗಳಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದಿರ್ಬೋದು, ಸ್ವಚ್ಛತೆ ಕಾಪಾಡುವಂಥದ್ದಿರ್ಬೋದು, ಇತರ ಅಲ್ಲಿ ಗ್ರಾಮಗಳಲ್ಲಿರುವಂಥ ಏನು ಕೆರೆಗಳಿದ್ದಾವೆ ಆ ಕೆರೆಗಳು ನೀರಿನ ಜಲಮೂಲಗಳನ್ನು ಸಂರಕ್ಷಿಸುವಂಥ ಒಂದು ಕೆಲಸಕ್ಕೆ ನಾನು ಆದ್ಯತೆಯನ್ನು ಕೊಡುತ್ತೇನೆ. ಮತ್ತು ಇನ್ನಿತರ ಅನೇಕ ವಿಷಯಗಳಿದ್ದಾವೆ. ನಾಳೆ ಸಭೆ ಕರೆದಿದ್ದೇನೆ. ನಾಳೆ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಇನ್ನು ಇಲಾಖೆಯಲ್ಲಿ ಹಿಂದಿನ ಯೋಜನೆಗಳನ್ನು ಮುಂದುವರಿಸಿಕೊಂಡು ಒಂದು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಖಾತೆ ಹಂಚಿಕೆಯಾಗಿ 24 ಗಂಟೆ ಕಳೆದಿಲ್ಲ ಆಗಲೇ